ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತೇವೆ ವಾಕ್ಯಗಳನ್ನು. ನಾವು ಪವಿತ್ರ ಆತ್ಮನಿಂದ ಅಭಿಷೇಕಿಸು, ಪವಿತ್ರ ಆತ್ಮನನ್ನು ಸ್ವಾಗತಿಸ್ತೇನೆ. ನೀನೇ ನಮ್ಮ ಸಂಗಡ ಇದ್ದುಕೊಂಡು ಈ ವಾಕ್ಯದ ಮುಖಾಂತರ ನಮ್ಮ ಮಕ್ಕಳ ಸಂಗಡ ಮಾತನಾಡಬಹುದಾದ್ರೆ ಈ ವಾಕ್ಯದ ಅಡಕವಾಗಿರುವ ಎಲ್ಲ ಗುಪ್ತ ವಿಷಯಗಳನ್ನು ನಿಮ್ಮಗಳ ಅರ್ಥ ಮಾಡಿ ಗ್ರಹಿಸಿಕೊಂಡು ಆ ಪ್ರಕಾರ ಪ್ರಾರ್ಥನೆ ಬೀಳಾಗುವಾಗಿ ನಮ್ಮ ಮಕ್ಕಳ ಕೃಪೆಗಳು ಮತ್ತು ಇವಾಗ ಬೋಧಿಸ್ತೀನಿ ಜ್ಞಾನಗಳು ನನಗೆ ದಯಪಾಲಿಸು. ಯೇಸು ನಾಮದಲ್ಲಿ ಬೆಳಿತೇನೆ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ದಾನಿಯೇಲ್ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ದಾನಿಯೇಲ್ ಚಾಪ್ಟರ್ 6 verse 10. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ ಮುರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದರು. ನಾನು ದಾನಿಯೇಲನು ಎಲ್ಲಾ ಶೋಧನೆಗಳ ಮೇಲೆ ಜಯವಂತಿಕೆ ಒಂದು ರಹಸ್ಯ ಅನ್ ಮಾಡಿದನು. ಪ್ರಾರ್ಥನೆಯನ್ನು ಇನ್ನೂ ಹೆಚ್ಚು ಮಾಡಿ ಒಂದು ಗಂಟೆ ಪ್ರಾರ್ಥನೆ ಮಾಡಬೇಕಾಯಿತು. ಅವನಿಗೆ ಈ ಒಂದು ಆಜ್ಞೆ ಅವನಿಗೆ ಒಂದು ಶೋಧನೆ ಉಂಟು, ಶ್ರೀಮಂತ ಬೇವಿಲಿ ಆಗ್ತಾರೆ ಮುಂದೆ ಅವನು ಕೇಳಿ ಇನ್ನೂ ತನ್ನ ಪ್ರಾರ್ಥನೆ ಸಮಯವನ್ನು ಪ್ರಾರ್ಥನೆ ಹೆಚ್ಚು ಮಾಡಿದನು. ಇಲ್ಲಿ ನೋಡ್ತೇವೆ ದಾನಿಯೇಲ. ಹಾಗಾದ್ರೆ ದಾನಿಯೇಲನಾಗೆ ನಾವು ಪ್ರಾರ್ಥನೆ ವೀರರಾಗಬೇಕು ಹೇಗೆ ಎಂಬುದಾಗಿ ನಾವು ಮೊನ್ನೆ ಶನಿವಾರ ತನಕ 2 ಭಾಗಗಳು ನೋಡಿದ್ದೇವೆ. ಇವತ್ತು 3ನೇ ಭಾಗವನ್ನು ನೋಡ್ತೇವೆ. ಪ್ರಾರ್ಥನೆ ವೀರ ಹೇಗೆ ಎಂಬುದಾಗಿ ಫಸ್ಟ್ ಭಾಗ ನಾವು ನೋಡಿದೆ, ಅದರಂತೆ 2ನೇ ಭಾಗ ನೋಡಿದೆ. ಇದು 3ನೇ ಭಾಗದಲ್ಲಿ 15 ವಿವಿಧ ರೀತಿಯ ಪ್ರಾರ್ಥನೆಗಳು ಯಾವುದು ಎಂಬುದನ್ನು ನೋಡೋಣ. 15 ವಿವಿಧ ರೀತಿಯ ಪ್ರಾರ್ಥನೆಗಳು ಅಥವಾ ಪ್ರಾರ್ಥನೆಯಲ್ಲಿ 15 ವಿಧಗಳು. ಹೀಗೆ ಬರೆಯಬಹುದು ಇಂಗ್ಲಿಷಲ್ಲಿ 15 ಡಿಫರೆಂಟ್ ಟೈಪ್ಸ್ ಆಫ್ ಪ್ರೇಯರ್ ಎಂಬುದಾಗಿ. ಅದೇ ಒಂದು ವಿಧ ನೋಡ್ತೇವೆ. 15 ಕಂಪ್ಲೀಟ್ ಆಗುವುದಿಲ್ಲ, ಎಷ್ಟಾಗಿಷ್ಟು ಮಾಡಿ ನಂತರ ಕಂಟಿನ್ಯೂಸ್ ಫ್ರೈಡೆ ಕಂಟಿನ್ಯೂಸ್ ಮಾಡ್ತೇನೆ. ಇವತ್ತು ನೋಡುವ ಫಸ್ಟ್ ವಿಧ ಆಗಿದೆ ಸ್ತುತಿ ಮತ್ತು ಕೃತಜ್ಞತೆಗಳು. ಪ್ರಾರ್ಥನೆಯಲ್ಲಿ ಮೊದಲನೇ ವಿಧವಾಗಿದೆ ಸ್ತುತಿ ಮತ್ತು ಕೃತಜ್ಞತೆಗಳು. ಕೀರ್ತನೆ ಪುಸ್ತಕ 48 ಅದರ 1ನೇ ವಾಕ್ಯ. ಕೀರ್ತನೆ 48 ಅದರ 1ನೇ ವಾಕ್ಯ. Psalm 40 verse 1. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ಪ್ರಾರ್ಥನೆಯಲ್ಲಿ ಮೊದಲನೇ ವಿಧ ಆಗಿದೆ ನಾವು ದೇವರಿಗೆ ಮೊತ್ತ ಮೊದಲು ನಮ್ಮ ಮನಸ್ಸಿನಿಂದ ನಮ್ಮ ಬುದ್ಧಿಯಿಂದ ದೇವರು ಸ್ತುತಿ ಸ್ತೋತ್ರ ಸಲ್ಲಿಸುವರಾಗಬೇಕಾದ್ರೆ ದೇವರು ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾಗಿದ್ದಾನೆ. ಎಷ್ಟು ದೇವರು ಸ್ತುತಿ ಸ್ತೋತ್ರ ಅಷ್ಟು ನಾವು ದೇವರನ್ನು ಕೊಂಡಾಡುತ್ತೇವೆ, ದೇವರನ್ನು ಘನಪಡಿಸುವರಾಗಿದ್ದೇವೆ. ಇನ್ನು ಕೆಲವು ವಾಕ್ಯ ನೋಡೋದ್ರೆ ಕೀರ್ತನೆ 100ನೇ ಕೀರ್ತನೆಯಲ್ಲಿ 4ನೇ ವಾಕ್ಯ. Psalm 100 verse 4. ನಿನ್ನ ಜೀವವನ್ನು Psalm 100 verse 4. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ನೋಡಿ, ಪುನಃ ಇದ್ದಂದ್ರೆ ನಾವು ಪ್ರಾರ್ಥನೆ ಮಾಡೋ ಮೊದಲು ಅಥವಾ ದೇವರಿಗೆ ಭಿನ್ನವನ್ನು ಮಾಡೋ ಮೊದಲು ವಿಜ್ಞಾಪನೆ ಮಾಡುವ ಮೊದಲು ಕರ್ತನ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೊಡನೆ ಆತನ ಅಂಗಳಗಳಿಗೂ ಬಂದು ಆತ ಉಪಕಾರ ಸ್ಮರಿಸಬೇಕು. ಆ ನಂತರ ನಮ್ಮ ವಿಜ್ಞಾಪನೆ ಹೇಳುವುದಕ್ಕೆ ಆ ನಮ್ಮ ಚಿಂತೆಯನ್ನು ಹೇಳುವುದಕ್ಕೆ ಮೊದಲು ದೇವರಿಗೆ ಸ್ತುತಿ ಮಾಡುವುದು ಇದು ಪ್ರಾರ್ಥನೆ, ಒಂದು ಪ್ರಾರ್ಥನೆ ಆಗಿದೆ. ಇನ್ನೊಂದು ವಾಕ್ಯ ಪುನಃ ನೋಡಿದ್ರೆ ಕೀರ್ತನೆ 103ನೇ ಕೀರ್ತನೆಯಲ್ಲಿ 1 ಮತ್ತು 2ನೇ ವಾಕ್ಯ. Psalm 103 verse 1 and 2. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸತ್ಯಂತೆಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇಲೆ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ಅದು ನಮ್ಮ ಚಿಂತೆ ಭಾರವನ್ನು ನಮ್ಮ ಕಷ್ಟವನ್ನು ಅರಿಕೆ ಮಾಡೋ ಮೊದಲು ಏನ್ ಮಾಡಬೇಕು, ದೇವರು ಮಾಡಿ ಉಪಕಾರದ ನೆನಪಿಸಿದ್ರೆ ಏನ್ ಮಾಡಬೇಕು, ನಮ್ಮ ಮನಸ್ಸಿನಿಂದ ದೇವರ ಒಳ್ಳೆಯವನು
ದೇವರು ಮಹೋಪಕಾರಿ ಮೇಲೆ ಅದು ಉಪಕಾರವನ್ನೆಲ್ಲ ನೆನಪಿ ತಂದು ಆತನನ್ನು ಹೊಗಳುವವರು, ಆತನನ್ನು ಕೊಂಡಾಡುವವರು, ಆತನಿಗೆ ಕೃತಜ್ಞತೆ ಸಲ್ಲಿಸುವವರು ಆಗಬೇಕು ಪ್ರೇರೆ. ಪ್ರಾರ್ಥನೆಯ ಮೊದಲನೇ ಭಾಗವಾಗಿದೆ ಪ್ರೇರೆ, ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ. ಇನ್ನೊಂದು ವಾಕ್ಯ ನೋಡುವ ಐಸಾಯ ಪ್ರವಾದಿ ಪುಸ್ತಕ 60ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಐಸಾಯ 60:18. ನಿನ್ನ ದೇಶದಲ್ಲಿ ಬಲಾತ್ಕಾರದ ಸುದ್ದಿಯೇ ಕಿವಿಗೆ ಬೀಳದು, ನಿನ್ನ ಪ್ರಾಂತ್ಯದೊಳಗೆ ಭಂಗನಾಶಗಳ ವಾರ್ತೆ ಕೇಳಬರುವುದಿಲ್ಲ. ಆಗ ದೇವ ರಕ್ಷಣೆಯ ನನ್ನ ಕೋಟೆಗೋಡೆಗಳು, ದೇವಸ್ತೋತ್ರವು ನನ್ನ ಬಾಗಿಲುಗಳು ಎಂದು ಅಂದುಕೊಳ್ಳಿ. ಆಮೇಲೆ ದೇವರು ಪ್ರಾರ್ಥನೆಗೆ ಉತ್ತರ ಕೊಡಬೇಕಾದ್ರೆ ದೇವರು ಸಮಸ್ಯೆ ಮಾಡಬೇಕು. ಏನ್ ಮಾಡಬೇಕು? ದೇವ ಸ್ತೋತ್ರವು ನನ್ನ ಬಾಗಿಲು ಎಂದು ಅಂದುಕೊಳ್ಳಬೇಕೆಂದರೆ ನಾವು ಪ್ರಾರ್ಥನೆ ಮಾಡಿದ ನಂತರ ಪ್ರಾರ್ಥನೆ ಉತ್ತರ ಬಂದಿದೆ ಎಂಬ ನಂಬಿಕೆಯಿಂದ ಇಡೀ ದಿನ ನಮ್ಮ ಮನೆಯಲ್ಲಿ ಕೆಲಸದಲ್ಲಿ ಏನ್ ಮಾಡಿದ್ದೇವೆ? ಸ್ತೋತ್ರ ಮಾಡ್ತೇವೆ. ನಮ್ಮ ಬಾಗಿಲುಗಳು ಏನಾದ್ರು ದೇವರ ಸ್ತೋತ್ರ ಕೇಳಬೇಕು. ಆಗ ದೇವರ ರಕ್ಷಣೆ ನಮ್ಮ ಪೌಳಿಗಳಾಗ್ತೇವೆ. ನೋಡಿ, ದೇವರು ನಮ್ಮನ್ನು ರಕ್ಷಣೆ ಕೊಡಬೇಕು, ರಕ್ಷಿಸಬೇಕು. ದೇವರು ನಮ್ಮ ಪ್ರಾರ್ಥನೆ ಕೇಳಬೇಕು. ದೇವರು ನಮ್ಮ ರೋಗಗಳು ಗುಣಮಬೇಕು. ದೇವರು ನಮ್ಮ ಅದ್ಭುತ ಮಾಡಬೇಕು. ದೇವರ ಮರಣಕರ ವೈದ್ಯರನ್ನು ತಪ್ಪಿಸಬೇಕು. ಆ ದೇವರ ರಕ್ಷಣೆ ನಮ್ಮ ಪೌಳಿಗೋಡೆ ಆಗಬೇಕು. ಏನ್ ಮಾಡಬೇಕು? ಇಡೀ ದಿನ ನಾವು ಪ್ರಾರ್ಥನೆ ಮಾಡಿದ ನಂತರ ಇಡೀ ದಿನ ನಮ್ಮ ಬಯಲು ಸ್ತುತಿ ಸ್ತೋತ್ರವೇ ಇರಬೇಕು. ನಮ್ಮ ಮನೆಯಲ್ಲಿ ಏನು ಕೇಳಬೇಕು? ಸ್ತುತಿ ಸ್ತೋತ್ರದಲ್ಲಿ ಕೇಳುವುದರೆ 100% ನಮ್ಮ ಪ್ರಾರ್ಥನೆ ಪರಲೋಕ ಹೋಗ್ತದೆ. ದೇವರ ಸಂರಕ್ಷಣೆ, ದೇವರ ರಕ್ಷಣೆ ನಮ್ಮ ಪೌಳಿಗೋಡೆ ಆಗ್ತದೆ. ಹೇಳ್ತಾನೆ ಹೊಸ ಅಪ್ಡೇಟ್ ನೋಡೋಕೆ ಯಾಕೆ ಸ್ತುತಿ ಮಾಡಬೇಕು ಎಂಬುದೇ ಹೊಸ ಅಪ್ಡೇಟ್ ನೋಡುವ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. 1 Thessalonians chapter 5 verse 18. ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಯಾಕೆ ಹೊಸ ಅಪ್ಡೇಟ್ ಅನೇಕ ವಾಕ್ಯಗಳು ಅಂದರೆ ಕೆಲವು ಮಾತ್ರ ಪುನಃ ಅಪ್ಪಸ್ಕೊಳ್ಳಿ. ಯಾಕೆ ಅಪ್ಪಸ್ಕೊಳ್ಳ ಅಂತಾನೆ? ಎಲ್ಲದರಲ್ಲಿಯೂ ಕೃತಜ್ಞತೆ ಮಾಡಿರಿ, ಇದುವೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸು ತೋರಿ ಬಂದ ದೇವರ ಚಿತ್ತ. ಅಂದ್ರೆ ನಮ್ಮ ಪ್ರಾರ್ಥನೆ ದೇವರು ಕೇಳುವುದಾದ್ರೆ ಸೈತಾನನು ಏನ್ ಮಾಡ್ತಾನೆ? ನಮ್ಮ ಪ್ರಾರ್ಥನೆಗೆ ಉತ್ತರ ನಾವು ಹೊಂದಿಕೊಳ್ಳಬಾರದು, ನಾವು ಅಪನಂಬಿಕೆ ಮಾಡಬೇಕು, ದೇವರು ಗುಣಮುಟ್ಟಬೇಕು ಎಂಬುದಾಗಿ ನಮ್ಮ ಪರಿಸ್ಥಿತಿಯನ್ನು ಬದಲು ಮಾಡ್ತಾನೆ. ಸೈತಾನ ಮಾಡ್ತಾನೆ ನಮ್ಮ ಪ್ರಾರ್ಥನೆ ಪರಲೋಕ ಹೋಗ್ತದೆ. ಆದ್ರೆ ಸೈತಾನ ಏನ್ ಮಾಡ್ತಾನೆ? ನಮ್ಮ ಪ್ರಾರ್ಥನೆ ಕೇಳಿಕೊಂಡು ಅಂದ್ರೆ ನಾವು ಬುದ್ಧಿಯಲ್ಲಿ ಮಾಡೋ ಪ್ರಾರ್ಥನೆ ಸೈತಾನ ಕೇಳುತ್ತಾನೆ. ಈ ಕೇಳಿಕೊಂಡು ದೇವರಿಗೆ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ಮತ್ತೆ ಸೈತಾನ ಚೆನ್ನಾಗಿ ಗೊತ್ತುಂಟು. ಅದು ಸೈತಾನ ಮಾಡ್ತಾನೆ ಕೂಡಲೇ ಕೆಲವು ಕಷ್ಟಗಳು ಅದೇ ಕಪ್ಪಲ್ಕೊಳ್ಳುತ್ತೆ. ನಾವು ಕಷ್ಟಗಳು ಉಪದಗಳು ನೋಡದೆ ಎಲ್ಲಾ ಸಮಯದಕ್ಕೋಸ್ಕರ ಎಷ್ಟು ದೇವರ ಸ್ತೋತ್ರ ಮಾಡ್ತೀವಿ, ಸ್ತುತಿ ಮಾಡ್ತೀವೋ ಆಗ ಸೈತಾನನು ಸೋತು ಹೋಗ್ತಾನೆ. ದೇವರು ನಮ್ಮ ಪರಿಸ್ಥಿತಿ ಬದಲಿಸಿಕೊಂಡು ಪ್ರಾರ್ಥನೆ ಕೊಡುವನಾಗಿದ್ದಾನೆ. ಇದು ಅನೇಕರು ಪ್ರಾರ್ಥನೆ ಮಾಡುತ್ತಾರೆ, ಕೂಗುತ್ತಾರೆ, ಉಪವಾಸ ಮಾಡುತ್ತಾರೆ, ಎಲ್ಲ ಮಾಡುತ್ತಾರೆ. ಆದರೂ ಅವರ ಪ್ರಾರ್ಥನೆ ಉತ್ತರ ಬರಲಿಲ್ಲ. ಕಾರಣ ಎಂದರೆ ನಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಹೋಗಿಕೊಂಡು ಉತ್ತರ ತರಬೇಕಾದ್ರೆ ನಾವು ಬುದ್ಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ಬುದ್ಧಿವಿದ್ದವರಿಗೆ ನಾವು ಯಾವ ಸನ್ನಿವೇಶ, ಯಾವ ಪರಿಸ್ಥಿತಿ, ಯಾವ ಡಾಕ್ಟರ್ ರಿಪೋರ್ಟ್ ಏನೋ ನಾವು ನೋಡಿದ್ರೆ ಎಲ್ಲಾ ಸನ್ನಿವೇಶದಲ್ಲೂ ಎಲ್ಲಾ ಸಂದರ್ಭದಲ್ಲೂ ಸ್ತೋತ್ರ ಮಾಡುತ್ತಾ ಕೃತಿ ಮಾಡುತ್ತಾ ನಮ್ಮ ಮನೆಗಳು ಏನಾಗಬೇಕು? ದೇವ ಸ್ತೋತ್ರದ ಭಾಗಲಾಗಬೇಕು. ಆಗ ಪೌಳಿ ಗೋಡೆ ಆಗಿ ರಕ್ಷಣೆ ದೇವರ ಉತ್ತರ ಮಾಡುತ್ತೆ, ಮಿರಾಕಲ್ ಮಾಡುತ್ತಾನೆ. ಆಗ ಬರೀ ಪ್ರಾರ್ಥನೆ ಮಾಡಿಕೊಂಡು ಪರಿಸ್ಥಿತಿ ನೋಡಿಕೊಂಡು ಗುಣಗುಟ್ಟುವುದಾದ್ರೆ, ದೇವರನ್ನು ನಿಂದಿಸುತ್ತಾದ್ರೆ ಉತ್ತರ ಅದಕ್ಕೆ ನಾವು ಎಲ್ಲಾ ಸಂದರ್ಭದಲ್ಲಿಯೂ ಪ್ರಾರ್ಥನೆ ಮಾಡುವುದು ದೇವರ ಚಿತ್ತವಾಗಿದೆ. ಆಗ ಮಾತ್ರ ನಮ್ಮ ಜೊತೆ ಮಿರಾಕಲ್ ಆಗ್ತದೆ, ನಿಮ್ಮ ಉತ್ತರ ಬರುತ್ತದೆ. ಇನ್ನೊಂದು ವಾಕ್ಯ ನಾವು ಇಬ್ರಿಯವರಿಗೆ 13ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. Hebrews chapter 13 verse 15. ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಆಮೇಲೆ ಅಪೊಸ್ತಲರೇ, ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಯಾಕೆ? ನಮ್ಮ ಪ್ರಾರ್ಥನೆ ಉತ್ತರ ಬಂದಿದೆ ಎಂಬುದೇ ನಂಬಿಕೆಯಿಂದ. ಪ್ರಾರ್ಥನೆ ಮೊದಲು ವಿಜ್ಞಾಪನೆ ಎಲ್ಲ ಮೊದಲು ಇದು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿ. ನಾವು ಸಭೆಗೆ ಪ್ರಾರ್ಥನೆ ಮಾಡಿದ್ರೆ ನಾವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋ ಮೊದಲು ಆಗಬೇಕು ಸ್ತುತಿ ಸ್ತೋತ್ರ ದೊಡ್ಡ ದೇವರ ಸನ್ನಿಧಾನಕ್ಕೆ ಬರಬೇಕು. ಎಷ್ಟು ನಿಮಗೆ ಸರ್ಟಿಫಿಕೇಟ್ ಆಗ್ಬೇಕಂದ್ರೆ ಸ್ತುತಿ ಸ್ತೋತ್ರ ಮಾಡಿಕೊಂಡು ಬರಬೇಕು. ಆನಂತರ ದೇವರ ವಿಜ್ಞಾಪನೆ ಹೀಗೆ ಮಾಡುವುದರಿಂದ ಮಾತ್ರವೇ ನಿಮ್ಮ ಪ್ರಾರ್ಥನೆ ಪರಲೋಕ ಮುಟ್ಟುತ್ತದೆ. ಅದು ಇಡೀ ದಿನ ಏನು ಮಾಡಬೇಕು? ಕಷ್ಟ ಅರಿಕೆ ಮಾಡೋದಲ್ಲ, ಚಿಂತೆ ಅರಿಕೆ ಮಾಡೋದಲ್ಲ, ರೋಗಗಳ ಅರಿಕೆ ಮಾಡೋದಲ್ಲ. ಏನ್ ಮಾಡಬೇಕು? ನಿಮ್ಮ ಬಾಯಿಯಿಂದ ದೇವರ ಸ್ತೋತ್ರ ಮಾಡುತ್ತೀರೋ, ಎಷ್ಟು ದೇವರ ಸ್ತುತಿ ಪದಗಳನ್ನು ಅರ್ಥಭರಿತವಾಗಿ ಹೇಳುವಾಗ ಏನು ಅರಿಕೆ ಮಾಡಿದ್ರೆ ನೀವು ಹೌದು ಯೇಸು ಕ್ರಿಸ್ತನು ಕರ್ತವ್ಯಕ್ಕೆ ಪ್ರತಿಜ್ಞೆ ಮಾಡಬೇಕು. ಪದ್ಯಗಳನ್ನು ಆಡುವಾಗ ಅರ್ಥ ಭರಿತವಾಗಿ ಆಡುವಾಗ ಅಲ್ಲಿ
ಬಲ ಉಂಟು. ಅಲ್ಲಿ ಸೈತನನ್ನು ಸೋತೋಗ್ತಾನೆ, ಸೈತ ಇದನ್ನು ಬಯಲುಪಡ್ತವೆ, ರೋಗಗಳು ಬಿಟ್ಟು ಹೋಗ್ತವೆ, ದೇವರ ಉತ್ತರ ಬರುತ್ತದೆ. ಇದು ಪ್ರಾರ್ಥನೆಯ ಸೀಕ್ರೆಟ್ ಆಗಿ ಇದು ಒಂದು ವಿಧದ ಪ್ರಾರ್ಥನೆ ಆಗಿದೆ. ಈಗ ಎಷ್ಟು ವಿಧದ ಪ್ರಾರ್ಥನೆ ಮಾಡುತ್ತದೆ, ಇದು ಇನ್ನೂ ಇಂಪಾರ್ಟೆಂಟ್. ಸರಿಯಾಗಿ ಕೇಳಿ, ಅರ್ಥವಾಗದರೆ ಇನ್ನೂ ನಾನು ಬಿಡಿಸುತ್ತೇನೆ. ಆರಾಧನೆ ಪ್ರಾರ್ಥನೆಯ ಎರಡನೇ ವಿಧವಾಗಿದೆ, ಆರಾಧನೆ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, Genesis 12:8. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಟ್ಟುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದರು. ಅಲ್ಲಿ ಆರಾಧನೆ ಅಂದರೆ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಆರಾಧನೆ ಅಂದರೆ ದೇವರಿಗೆ ಬೈಬಲ್ ಅನೇಕ ಹೆಸರುಗಳು. ಈಗ ನಮ್ಮ ರೋಗ ಗುಣ ಆಗಬೇಕಾದ್ರೆ ನೀವು ಹೇಳ್ಬೇಕು, ಯೋವ ರಾಫ, ನನಗೆ ಆರೋಗ್ಯದಾಯಕ ನಿಮ್ಮದಾಗೆ ಆತನ ಹೆಸರು ಹೇಳಿಕೊಂಡು ಮನ ಕಾಡಿಕೊಂಡು ಸಾಷ್ಟಾಂಗವಾಗಿದೆ. ಯೋವ ರಾಫ ನಿನ್ನ ಆರೋಗ್ಯದಾಯಕರೆಂದು ದೇವರನ್ನು ಆರಾಧಿಸುವುದಾದರೆ 100% ಯೋವ ಆರೋಗ್ಯದಾಯಕನು ನಿಮ್ಮ ರೋಗ ಗುಣ ಮಾಡ್ತಾನೆ. ಆಮೇಲೆ ನಿಮಗೆ ಕೊರತೆ ಉಂಟಾ, ನನಗೆ ಕುರುಬನು ಅಥವಾ ಯಾವ ಈರೆ, ಈಗ ಅನೇಕ ಹೆಸರುಗಳು ಅಲ್ಲೊಂದು ಈ ಹೆಸರು ಹೇಳಿಕೊಂಡು ಮನ ಕಾಲಿಗಳು, ಅದು ದೇವ ನಿನ್ನ ಯೋವ ರಾಫ, ನಿನ್ನ ಯೋವ ಈರೆ, ನಿನ್ನ ಯೋವ ಶಾಲೋಮ್, ಒಂದು ಹೆಸರು ಹೇಳಿಕೊಂಡು ಅದು ದೇವರನ್ನು ಮನ ಕಾಲಿಕೊಂಡು ಅದು ಅಡ್ಡ ಬಿದ್ದು ಆರಾಧನೆ ಮಾಡುವುದು ಆಗಿದೆ. ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. ಇನ್ನೊಂದು ಸುಮಾರು ಅರ್ಥ ಉಂಟು, ಇನ್ನೊಂದು ಅರ್ಥ ಮಾಡಿಕೊಳ್ಳಿ. ನಾನು ಪಾಯಿಂಟ್ ನೀವು ಬರೀ ಇದು ಒಂದು ಅರ್ಥ ಆಗಿದೆ, ದೇವರ ಹೆಸರು ಹೇಳಿಕೊಂಡು ಆರಾಧನೆ ಮಾಡುವುದಾಗಿದೆ. ಇನ್ನೊಂದು ಅರ್ಥವಾಗಿದೆ ಕೀರ್ತನೆ 29ನೇ ಕೀರ್ತನೆಯಲ್ಲಿ 2ನೇ ವಾಕ್ಯ. ಕೀರ್ತನೆ 29ನೇ ಕೀರ್ತನೆಯಲ್ಲಿ 2ನೇ ವಾಕ್ಯ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬಿಡಿ. ಏನಂತಂದ್ರೆ ಯೋಗನ ನಾಮಕ್ಕೆ ಯೋಗ್ಯವಾದ ಘನ. ನಾವು ಏನೇನೋ ಸ್ತುತಿಲ್ಲ, ದೇವರ ನಾಮಕ್ಕೆ ಯೋಗ್ಯದ ಘನ ಸಲ್ಲಿಸಿದ್ರೆ ಅರ್ಥ ಅಂದ್ರೆ ಆತ ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧ ಭೂಷಣೆ ಇವನಿಗೆ ಅಡ್ಡ ಬೀಳಿರಿ ಅಂದ್ರೆ ಸ್ತುತಿ ಸ್ತೋತ್ರ ಆದ ಇಮಿಡಿಯೇಟ್ ವ್ಯಕ್ತಿ ಪ್ರೇರಣೆ ಮಾಡುವಾಗ 2-3 ನಿಮಿಷ 5 ನಿಮಿಷ ಮೌನವಾಗಬೇಕು. ಹೌದು, ನನ್ನ ದೇವರು ಪರಿಶುದ್ಧನಾಗಿದ್ದಾನೆ, ನನ್ನೆಲ್ಲ ಪರಿಶುದ್ಧ ಉಂಟಾ ಎಂಬುದಾಗಿ ಚೆಕ್ ಮಾಡಬೇಕು. ಆಗಾಗಲೇ ಪವಿತ್ರ ನಮ್ಮ ಮನಸ್ಸು ಮಾಡಿದ್ರೆ ನಿಮಗೆ ನೆನಪು ತರ್ತದೆ. ರಾತ್ರಿ ಆಲೋಚನೆ ಪಾಪ ಮಾಡಬಹುದು, ಬಾಯಿ ಮಾತಿನ ಪಾಪ ಮಾಡಬಹುದು, ಕನಸಿನ ಪಾಪ ಮಾಡಬಹುದು. ನಿಮ್ಮ ಮನಸ್ಸಿಗೆ ಬರುವಾಗ ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು, ಯೇಸು ರಕ್ತವನ್ನು ಶುದ್ಧೀಕರಿಸಬೇಕು. ಯಾಕೆ? ದೇವರು ಪರಿಶುದ್ಧನಾಗಿದ್ದಾನೆ ಎಂಬುದನ್ನು ಅರಿತು ಮನ ಕಾಡಿಕೊಂಡು ಆದ ಹೆಸರು ಇರುವಾಗ ನೀವು ಮೌನವಾಗಿ ನನ್ನ ದೇವರು ಪರಿಶುದ್ಧ, ನನ್ನೆಲ್ಲ ಪರಿಶುದ್ಧ ಒಮ್ಮೆದಾಗಿ 5 ನಿಮಿಷ 2 ನಿಮಿಷ ಜಸ್ಟ್ ಒಂದು ಸೈಲೆಂಟ್ ಆಗಿ ನೀವು ಚೆಕ್ ಮಾಡುವಾಗ ನಿಮ್ಮ ಮನಸ್ಸು ನೆನಪು ತರುತ್ತೆ. ಹೌದು, ನನ್ನ ದೇವರಲ್ಲಿ ಆಗ ಒಪ್ಪಿಕೊಳ್ಳಬೇಕು. ಅದು ಆರಾಧನೆ ಆಗಿದೆ. ಆ ರೀತಿಯಾಗಿ ಆರಾಧನೆ ಮಾಡ್ತಾರೆ 100% ಅವರ ಪ್ರಾರ್ಥನೆ ಪಾಠ ಹುಟ್ಟುತ್ತದೆ. ಅವರನ್ನು ದೇವರು ಆಶ್ರಯ ಮಾಡ್ತಾನೆ, ಅವರಿಗೆ ಬಿಡುಗಡೆ ಬರ್ತಾರೆ, ಅದ್ಭುತಗಳು ನಡೆಯುತ್ತವೆ. ಇದು ಆರಾಧನೆ 2 ಅರ್ಥವಾಗಿದೆ. ದೇವರು ಪರಿಶುದ್ಧನಾಗಿದ್ದಾನೆ. ನಮ್ಮ ಜೀವನವನ್ನು ಮೌನವಾಗಿ ನಾವು ಚೆಕ್ ಮಾಡಬೇಕಾದ ನನ್ನ ನಾನು ಯಾರಾದರೂ ನಮ್ಮ ಮನಸ್ಸು ನಮಗೆ ನೆನಪಿಗೆ ಬರ್ತದೆ. ನಾವು ಹಾಗೆ ಮೌನವಾಗಿ ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ. ಯಾಕೆ? ನನ್ನ ದೇವರು ಪರಿಶುದ್ಧನಾಗಿದ್ದಾನೆ, ಪರಲೋಕದಲ್ಲಿದ್ದಾನೆ. ಆ ಪರಲೋಕದಲ್ಲಿ ನಾನು ಅಡ್ಡದಲ್ಲಿದ್ದೇನೆ, ಮನ ಕಾಡಲಿದ್ದೇನೆ. ಆಗ ನನ್ನ ಮನಸ್ಸು ಅದಕ್ಕೆ ಮಾಡಬೇಕು ಈ ಸ್ವಲ್ಪ. ಆಗ ನಾವು ದೇವರಿಗೆ ಯೋಗಗಳನ್ನು ಸಲ್ಲಿಸುವುದು ಆಗಿದೆ. ಪುನಃ ಅದಕ್ಕೆ ಏನು ಮ್ಯಾಚಿಂಗ್ ವಾಕ್ಯ ಬಿಡ್ತಾರೆ. ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಇಲ್ಲಿ ಅಂತಂದ್ರೆ ದೇವಸ್ಥಾನ ಅಂದ್ರೆ ನಾವು ದೇವರ ಸನ್ನಿಧಾನಕ್ಕೆ, ದೇವಸ್ಥಾನ ಅಂದ್ರೆ ಮಿಸ್ಟೇಕ್ ಆಗಿದೆ ಅಲ್ಲಿ ಬರೆಯುವಾಗ, ದೇವರ ಸನ್ನಿಧಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು.
ಮೂಢರ ಯಜ್ಞದಿಂದ ಸಾಣಕ್ಕೆ ಕಿವಿಗೊಡುವುದಿಲ್ಲ ಯೇಸು. ತಾ ಮಾಡುವುದು ಅದರಿಂದ ಮೂಢರಿಗೆ ಗೊತ್ತೇ ಇಲ್ಲ. ಅಂದರೆ ದೇವರ ಸನ್ನಿಧಾನಕ್ಕೆ ಬರುವಾಗ ನಮ್ಮ ಜೀವಿತವನ್ನು ಗಮನಿಸಬೇಕಂದ್ರೆ ನಮ್ಮ ಪ್ರಾರ್ಥನೆ ಫಸ್ಟ್ ಸ್ತುತಿ ಆರಾಧನೆ ಫಸ್ಟ್ ಭಾಗವಾಗಿದೆ. ಸ್ತುತಿ ಆದಂತ ಎರಡನೇ ಭಾಗವಾಗಿದೆ ಏನು? ಆರಾಧನೆ ಆಗಿದೆ. ಇದು ವೆರಿ ಇಂಪಾರ್ಟೆಂಟ್. ಈ ಆರಾಧನಾ ಭಾಗದಲ್ಲಿ ಫಸ್ಟ್ ಏನು? ದೇವರ ಹೆಸರಿಕೊಂಡು ದೇವ ಯುವರ್ ಹೀರೆ, ಯುವರ್ ಪಾಪ, ಯುವರ್ ಸಾಲೋಮ್, ಯುವರ್ ಸಿಕ್ಕಿಯನ್ನು ಅನೇಕ ಈ ಹೆಸರಲ್ಲಿ ಆರಾಧನೆ ಮಾಡುವಾಗ ನಿಮ್ಮ ಏನು ಸೈಲೆಂಟ್ ಮಾಡಬೇಕು, ಮನಸ್ಸು ಸೈಲೆಂಟ್ ಮಾಡಬೇಕು, ನಿಮ್ಮನ್ನು ಪರೀಕ್ಷೆ ಮಾಡಬೇಕು. ನನ್ನ ದೇವರು ಪರಿಶುದ್ಧನಾಗಿದ್ದಾನೆ, ನನ್ನ ಪರಿಶುದ್ಧ. ಹಾಗೆ ನಿಮ್ಮನ್ನು ಚೆಕ್ ಮಾಡುವಾಗ ನಿಮ್ಮ ಮನಸ್ಸು ನಿಮಗೆ ತಿಳಿದು ಕೊಡ್ತದೆ. ಆಗ ಆ ಯಾವ ವಿಷಯದಲ್ಲಿ ಪಾಪ ಮಾಡೋದು ಅದು ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು. ಆಗ ರಕ್ತವನ್ನು ಶುದ್ಧೀಕರಿಸುವಾಗ ನಿಮ್ಮ ಆರಾಧನೆ ಯೋಗ್ಯವಾಗುತ್ತದೆ. ನಂತರ ಯಾಕೆ ಆಗಬೇಕು? ಯಾಕಂದ್ರೆ ನಿಮ್ಮ ಪ್ರಾರ್ಥನೆ ಪರಲೋಕ ಹೋಗಬೇಕಾದ್ರೆ ನೀವು ಮೂಢರಾಗಿ ಪ್ರಾರ್ಥನೆ ಮಾಡಿದರೆ ಹೋಗಿದೆ. ಮೂಢರಿಂದ ಏನು? ಅವ್ರ ತಮ್ಮ ಎಕ್ಸಾಂಪಲ್ ಆಬೆ ಮತ್ತೆ ಕಾಯಿನ ಏನಾಗ್ತಾನು? ಮೂಢನಾಗಿದ್ದನು. ಯಾಕೆ? ಅವನು ದೇವಸ್ಥಾನಕ್ಕೆ ಬರುವಾಗ ತನ್ನ ಹೆಜ್ಜೆಯನ್ನು ತನ್ನ ಜೀವಿತ ಗಮನಿಸದೆ ಬಂದವನು. ಹಾಗೆ ಆಗ ಭಾರತದಲ್ಲಿ ಈ ಸೊಲೊಮೋನ ಹೇಳ್ತಾನು ಬೇರೆಯನ್ನು ಪ್ರಾರ್ಥನೆ ಆಯಿತು ದೇವರ. ಯಾಕೆ? ಅವ್ರ ದೇವಸ್ಥಾನಕ್ಕೆ ಬರುವಾಗ ಆ ಕಾಲದಲ್ಲಿ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಕುರಿಮರಿ ತರಬೇಕು. ಇವತ್ತು ಪಾಪದ ಪರಿಸ್ಥಿತಿ ಯಾವಾಗಲೇ ಯೇಸು ಕ್ರಿಸ್ತನೇ ಕುರಿಮರಿಯಾಗಿದ್ದಾನೆ. ಆ ರಕ್ತ ಅರ್ಥಲ್ಲ, ಅದಕ್ಕೆ ಮೌನವಾಗಬೇಕು. ನನ್ನ ದೇವರು ಪರಿಶುದ್ಧನಾಗಿದ್ದಾನೆ ಒಂದು ಚೆಕ್ ಮಾಡಿ. ಒಂದು 5 ನಿಮಿಷ ತಕ್ಕೊಂಡು ಭಾರಿ ಒಳ್ಳೆಯದು. ಮೌನವಾಗಿರುವಾಗ ನಿಮ್ಮ ಮನಸ್ಸು ಇರ್ತದೆ, ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ, ನಮ್ಮ ಪರಿಶುದ್ಧ. ಅದನ್ನು ನಾವು ಬೇಸರ ಪಡೋದಲ್ಲ, ಪ್ರಾರ್ಥನೆ ಒಪ್ಪಿಕೊಳ್ಳಬೇಕು. ಅದಕ್ಕೆ ರಕ್ತ ನಮ್ಮ ತೊಳೆಯುತ್ತದೆ. ಆಗ ಮಾಡುವ ಪ್ರಾರ್ಥನೆ ಮಾತ್ರ ಪರಲೋಕಕ್ಕೆ ಮುಟ್ಟುತ್ತದೆ. ಇಲ್ಲದ್ರೆ ಪರಲೋಕಕ್ಕೆ ಪ್ರಾರ್ಥನೆ ಹೋಗುವುದಿಲ್ಲ. ಅದಕ್ಕೆ ಇದು ಆರಾಧನೆಯ ಭಾಗ ವೆರಿ ಇಂಪಾರ್ಟೆಂಟ್ ಆಗಿದೆ. ಇದು ಎರಡನೇ ಅರ್ಥವಾಗಿದೆ. ಮೂರನೇ ಅರ್ಥವಾಗಿದೆ, ನೀರಿನಲ್ಲಿ ತೆಗೆದುಕೊಂಡು ನೀರಿನ ದೀಕ್ಷಾ ಸ್ನಾನ ಆರಾಧನೆಯ ಮೂರನೇ ಭಾಗವಾಗಿದೆ. ನೀರಿನ ದೀಕ್ಷಾ ಸ್ನಾನ ಅಪೋಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 41ನೇ ವಾಕ್ಯ. Acts 2:41. Acts 2:41. ಅಪೋಸ್ತಲರ ಕೃತ್ಯ 2:41ನೇ ವಾಕ್ಯ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಎಂದರೆ ದೀಕ್ಷಾ ಸ್ನಾನ, ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳುವ ದೀಕ್ಷಾ ಸ್ನಾನ ಒಂದು ಆರಾಧನೆ ಒಂದು ಭಾಗವಾಗಿದೆ. ಹೊಸ ವಿಶ್ವಾಸಗಳು ಬಂದುಕೊಳ್ಳುತ್ತಾರೆ. ಅವರು ದೇವರಿಗೆ ಯೋಗ್ಯವಾದ ಆರಾಧನೆ ಮಾಡುವವರಾಗಬೇಕಾದ್ರೆ ಅವರು ನೀರಿನಲ್ಲಿ ಮುಳುಗಿ ದೀಕ್ಷಾ ತೆಗೆದುಕೊಳ್ಳುವುದು ಆರಾಧನೆ ಒಂದು ಭಾಗವಾಗಿದೆ. 4ನೇ ಅರ್ಥ ಆದ್ರೆ ಸಭೆಯಾಗಿ ಸೇರಿಕೊಂಡು ಬರುವುದಾಗಿದೆ. 4ನೇ ಅರ್ಥ ಅಪೋಸ್ತಲರ 2:42ನೇ ವಾಕ್ಯ ಓದಿದ್ದೇವೆ. Acts 2:42. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ಒಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿ ನಿರತರಾಗುತ್ತಾರೆ. ಇದು ಆರಾಧನೆಯ 4ನೇ ಭಾಗವಾಗಿದೆ. ಸಭೆಯಾಗಿ ನಾವು ಸೇರಿ ಬರುವುದು. ಸಭೆಯಲ್ಲಿ ನಾವು ಏನು ಸೇರಿ ಬರುತ್ತೆ? ಸಭೆ ಸೇರಿ ಬರುವ ಸಭೆಯಿಂದ ಸ್ತುತಿ ಸ್ತೋತ್ರ ಮಾಡ್ತೇವೆ. ಸಭೆಯಾಗಿ ನಾವಿರುತ್ತೆ ದೇವರ ಸೇವಕರು ಬೋಧನೆ ಕೇಳ್ತೇವೆ, ಏನಾದ್ರು ರೊಟ್ಟಿ ಇದೆಲ್ಲ ಆರಾಧನೆಯ 4ನೇ ಭಾಗದಲ್ಲಿ ಆದಿತ್ಯ ದಿವಸ ಅದರ ಉಪವಾಸದಲ್ಲಿ ಸಭೆಯಾಗಿ ಸೇರಿ ಬರಲೇಬೇಕು. ದೇವರಿಗೆ ಯೋಗ್ಯವಾಗಿ ಆರಾಧನೆ ಮಾಡಬೇಕಾದ್ರೆ ಎಂದಿಗೂ ನಾವು ಆದಿತ್ಯವಾರ ದಿವಸ ಮನೆಯಲ್ಲಿ ಇಟ್ಕೊಂಡು ನಾವು ಆರಾಧನೆ ಮಾಡುವುದಿಲ್ಲ. ಆರಾಧನೆ ಸಭೆಯಾಗಿ ದೇವರ ಮಕ್ಕಳ ಸಂಗಡ ಸೇರಿ ದೇವರ ಜನರ ಸಂಗಡ ಸೇರಿ ಆರಾಧನೆ ಮಾಡುವುದಕ್ಕೆ ದೇವರ ಸಭೆಯಾಗಿ ಇಟ್ಟಿದ್ದೇನೆ. ಸಭೆಯಾಗಿ ಸೇರಿ ಬರುವುದು, ಸಭೆ ದೇವರ ಸೇವಕರ ಬೋಧನೆ ಕೇಳುವುದು ಆರಾಧನೆಯ ಭಾಗವಾಗಿದೆ. 4ನೇ ಅರ್ಥವಾಗಿದೆ. ಅದಕ್ಕೆ ಇನ್ನೊಂದು ವಾಕ್ಯ ನೋಡಿಕೊಳ್ಳಿ. ಅಪೋಸ್ತಲರ 20ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. Acts 20:7. ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿ ಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದರು. ನೋಡಿ, ವಾರದ ಮೊದಲನೇ ಆದಿತ್ಯ ದಿವಸ ಇಂಡಿಯಾ ದೇಶದಲ್ಲಿ ಆದಿತ್ಯ ದಿವಸ ಆಗಿದೆ. ವಾರದಲ್ಲಿ ಶುಕ್ರವಾರ ದಿವಸ ಆದಿತ್ಯ ದಿವಸ ಏನ್ ಮಾಡ್ತೇವೆ? ನಾವು ಸಭೆಯಾಗಿ ಸೇರಿ ಬರ್ತೇವೆ. ರೊಟ್ಟಿ ಮುರಿಯ ನಿಯಮ ಉಂಟು, ಸೇವಕರು ಕೂಡ ಸಂದೇಶ ಕೇಳುವುದು, ಇದೆಲ್ಲ ಆರಾಧನೆಯ 4ನೇ ಅರ್ಥವಾಗಿದೆ. ಪ್ರೇರೆ 5ನೇ ಅರ್ಥವಾಗಿದೆ ಏನು? ರೊಟ್ಟಿ ಮತ್ತು ಜೊತೆ ಪಾಲುಗಾರರಾಗುವುದು ಆರಾಧನೆಯ 5ನೇ ಅರ್ಥವಾಗಿದೆ. 1ನೇ ಕೊರಿಂಥದವರಿಗೆ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 23ರಿಂದ 32ನೇ ವಾಕ್ಯ ತನಕ. ಫಸ್ಟ್ ಕೊರಿಂಥಿಯನ್ಸ್
ಚಾಪ್ಟರ್ 11 ವರ್ಸ್ 23 ನಿಂದ 32 ತನಕ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಬೇಕೆಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗುತ್ತಾನೆ. ಆರಾಧನೆಯ 5ನೇ ಭಾಗ, ಇದು 6 ಭಾಗ ಉಂಟು, ಇದು 5ನೇ ಭಾಗ ಅತಿ ಅಗತ್ಯವಾಗಿದೆ. ಈ 4 ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಈ 4 ಭಾಗದಲ್ಲಿ ಯೋಗ್ಯವಾಗಿ ಪರಿಶುದ್ಧತೆಯಲ್ಲಿ ಯಾರು ಆರಾಧನೆ ಮಾಡ್ತಾರೋ, 5ನೇ ಆರಾಧನೆಯಲ್ಲಿ ಅವರ ದೇವರ ಆಶೀರ್ವಾದ, ಅವರ ರೋಗಗಳು ಗುಣವಾಗ್ತವೆ, ಅದ್ಭುತವಾಗ್ತವೆ. ಯೋಗ್ಯವಾಗಿ ಈ ಆರಾಧನೆ ಮಧ್ಯೆ ಪಾಲ್ಗೊಳ್ಳಾಗುವುದಾಗಿದೆ. ಅಯೋಗ್ಯವಾಗಿ ಪಾಲ್ಗೊಳ್ತಾ ನಾನು ಒಂದನೇ ಭಾಗ ದೇವರ ಹೆಸರು ನಾ ಹೇಳಿಕೊಂಡು, ಅವರು ದೇವರನ್ನು ಇವರ ಈ ಮನ ಕಾಣಿಕೊಂಡು ಆತನನ್ನು ಆರಾಧನೆ ಮಾಡೋದಾಗಿದೆ. 2ನೇ ಭಾಗ ಏನು ಹೇಳಿದ್ರೆ ನಾನು, 2ನೇ ಭಾಗದಲ್ಲಿ ದೇವರು ಪರಿಶುದ್ಧ ನಮ್ಮ ಜೀವಿತನ ಪರೀಕ್ಷೆ ಮಾಡುವುದು, ಆಗಲು ಯೋಗ್ಯರಾಗ್ತೇವೆ. ಅಂದರೆ 2ನೇ ಭಾಗ ನಮ್ಮ ಜೀವಿತ ಪರೀಕ್ಷಿಸಿಲ್ಲ. ದೇವರ ಆತ್ಮ ಸಭೆಯಲ್ಲಿ ಕೆಲಸ ಉದ್ದೇಶ ಮುಖಾಂತರ ಪ್ರವಚನ ಮುಖಾಂತರ ದೇವರ ಆತ್ಮನ ಕೆಲಸ ಪ್ರವಚನೆ ವರ ಇದ್ದರೆ ದೇವರ ಸಭೆಯಲ್ಲಿ ಪ್ರವಚನ ಮುಖಾಂತರ ಮಾತ್ರ. ಯಾಕೆ ಪ್ರವಚನ ಮುಖಾಂತರ ಮಾತನಾಡುವುದು? ಯಾಕಂದ್ರೆ ಈ ಆರಾಧನೆ ಭಾಗ ಇನ್ನೂ ಅಗತ್ಯವಾಗಿದೆ. ಅದಕ್ಕೆ ಪವಿತ್ರ ಮೇಲೆ ಪ್ರವಾದನೆ ಗಿಫ್ಟ್ ಇರುವುದಾದರೆ ದೇವರ ಆತ್ಮ ದೇವರ ಸೇವೆ ಮತ್ತು ಪ್ರವಾದನೆ ಮುಖಾಂತರ ಮಾತನಾಡುವ ಏನು ಮಾತನಾಡ್ತಾನೆ? ಪಾಪಗಳಿದ್ದರೆ ಪವಿತ್ರಾತ್ಮನ ಪ್ರವಾದನೆ ಮುಖಾಂತರ ಖಂಡಿಸ್ತಾನೆ ಎಲ್ಲ ಎಚ್ಚರಿಸಿದೆ. ಆಗ ಯಾರು ನನ್ನ ದೇವರು ಪರಿಶುದ್ಧನಾಗಿದ್ದಾನೆ, ನಾನು ಪರಿಶುದ್ಧ ಆಜ್ಞೆ ಮಾಡಿ ಬಂದಿದ್ದೇನೆ ಎಂಬುದಾಗಿ ಯಾರು ತಮ್ಮ ಪರೀಕ್ಷಿಸಿಕೊಂಡು ಆ ಪಾಪಕ್ಕೆ ಒಪ್ಪಿಕೊಳ್ಳುತ್ತಾರೋ ಪಶ್ಚಾತ್ತಾಪ ಅವರು ಯೋಗ್ಯರಾಗಿ ಪಾಲುಗಾರಾಗ್ತಾರೆ. ಅದೇ ಯಾರು ಪ್ರವಾದನೆ ತಿರಸ್ಕಾರ ಮಾಡಿಕೊಂಡು ಅದನ್ನು ಪರೀಕ್ಷೆ ಮಾಡದೆ ಪಾಲುಗಾರಾಗ ಅವರು ಅಯೋಗ್ಯರಾಗಿ ಪಾಲುಗಾರಾಗ್ತಾರೆ. ಅದರ ಈ ಆರಾಧನೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಬರಕ್ಕೆ ಇದು ವೆರಿ ಇಂಪಾರ್ಟೆಂಟ್. ಆದ್ರೆ ಸಾಂಗ್ಸ್ ಹೇಳುದು ಮಾತಲ್ಲ, ಸಾಂಗ್ಸ್ ಹೇಳುವುದೆಲ್ಲ ಸ್ತುತಿಯಲ್ಲಿ ಬಂತು. ಆದ್ರೆ ನಾವು ಸಾಂಗ್ಸ್ ಆರಾಧನೆಯಲ್ಲಿ ದೇವರ ಹೆಸರು ಹಿಡಿಕೊಂಡು ನನ್ನ ದೇವ ಯೋ ರಾಪ, ನನ್ನ ಯೋ ಈರೆ ಅಡ್ಡ ಬಿದ್ದುಕೊಂಡು ಆತನನ್ನು ಧ್ಯಾನ ಹೋಗಿದ್ದೇವೆ. ನಿನ್ನ ಯೋ ರಾಪ ಆಗಿದೆ, ಅವ್ರು ನನ್ನ ರೋಗ ಗುಣ ಮಾಡಿದ. ನನ್ನ ಡಾಕ್ಟರ್ ಕಿಂತ ನನ್ನ ಡಾಕ್ಟರ್ ಯಾರಾಗಿದ್ದಾರೆ? ನನ್ನ ಈ ಡಾಕ್ಟರ್ ನಂಬಿಕೆ ಅಲ್ಲ, ನನ್ನ ಡಾಕ್ಟರ್ ಯಾರಾಗಿದ್ದೇನೆ. ಅದಕ್ಕೆ ನಾನು ಹೇಳುವುದು ಯೋಗಾಪ, ನಾನು ಪುನಃ ಹೇಳುವುದು ಯೋಗಾಪ. ಅದನ್ನು ತಿಂದು ಮಾಡಿದ್ರೆ ದೇವರನ್ನು ಆರೋಗ್ಯದ ಆರೋಗ್ಯ ಸಾಕ್ಷಿಗಳಿಗೆ ಅಡ್ಡ ಬಿದ್ದು ನನ್ನ 100% ರೋಗ ಗುಣ ಮಾಡ್ತಾನೆ. ಅದು ಸ್ಟೆಪ್ ಬರುವಾಗ 5ನೇ ಸ್ಟೆಪ್ ಏನಾಗ್ತೀರಿ? ಯೋಗ್ಯರಾಗ್ತೀರಿ. ಇಲ್ಲದಿದ್ದರೆ ಆ 4 ಸ್ಟೆಪ್ ಫಾಲೋ ಮಾಡದಿದ್ದರೆ ಈ ಸ್ಟೆಪ್ ಬರುವಾಗ ಏನಾಗ್ತದೆ? ನೀವು ಏನಾಗ್ತೀರಿ? ಅರ್ಥದ ಪಾಯಿಂಟ್ ಏನಾಗ್ತೀರಿ? ಈ ಸ್ಟೆಪ್ ಫಾಲೋ ಮಾಡದಿದ್ದರೆ ಅಯೋಗ್ಯರಾಗ್ತೀರಿ. ಅದಕ್ಕೆ ಅಪ್ಪಲ್ ಇರ್ತಾನೆ. ಮತ್ತು ವಾಕ್ಯ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯನ್ನು ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಅದಕ್ಕೆ ಅಪ್ಪಲ್ಪಡೋದನ್ನೇ ಆರಾಧನೆ. ಇದು ರೊಟ್ಟಿ ಮತ್ತು ರಾಕ್ಷಸ ಒಂದು ರಾಶಿ ಮಾಡ್ತಾರೆ. ಇದು ಆರಾಧನೆದು ಭಾಗವಾಗಿದೆ. ಅದಕ್ಕೆ ಈ 4 ಆರಾಧನೆಯಲ್ಲಿ ನಮ್ಮ ಆರಾಧನೆ ಪರೀಕ್ಷಿಸುತ್ತಾದರೆ ನಾವು ಅದರಲ್ಲಿ ಪರೀಕ್ಷೆ ಮಾಡಿಕೊಂಡು ಪಾಲ್ಗೊಳ್ಳಬೇಕು. ಈ 4 ಭಾಗಕ್ಕೆ ಪ್ರಾಮುಖ್ಯತೆ ಕೊಡದೇ ತೆಗೆದುಕೊಂಡ್ರೆ ಆಯೋಗ್ಯರಾಗುತ್ತೇವೆ. ಅದಕ್ಕೆ ಪರಿಶುದ್ಧ ತಿನ್ನಲಿ, ಕುಡಿಯಲಿ. ನಂತರ ಯಾಕೆಂದರೆ ಕರ್ತನ ದೇವರನ್ನು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುತ್ತಾನೆ. ನೋಡಿ ಪ್ರಿಯರೇ, ಅದಕ್ಕೆ ಒಂದು ವಾಕ್ಯ ನಿಮಗೆ ಹೇಳ್ತೇನೆ. ಆರಾಧನೆ ಯಾಕೆ ಇಂಪಾರ್ಟೆಂಟ್ ಎಂಬುದಾಗಿ ಯಾರು ಪ್ರಿಯರೇ ಈ ಒಂದು ಕರ್ತನ ದೇಹ ಎಂಬುದಾಗಿ ಈ ಒಂದು 4 ಸ್ಟೆಪ್ನಲ್ಲಿಂದ ಪ್ರಕಾರ ಆರಾಧನೆ ಮಾಡುವುದಿಲ್ಲವೋ ಅವರಿಗೆ ಉಳಿದವರ ದೇವರು ಅನ್ಯಾಯ ಮಾಡೋದಿಲ್ಲ. ದೇವರು ಪರಿಶುದ್ಧನಾಗಿದ್ದಾನೆ. ಅದಕ್ಕೆ ದೇವರು ಯೋಗ್ಯವಾಗಿ ಆರಾಧನೆ ಮಾಡುವುದು ಅತಿ ಅಗತ್ಯವಾಗಿದೆ. ಈ ರೀತಿ ಒಂದಿದೆ ಯಾರು ಆರಾಧನೆ ಮಾಡಿದ್ರು ಅವರಿಗೆ ನಾವು ಕರ್ತನ ದೇಹ ಅಂದರೆ ಕರ್ತನ ದೇಹದಲ್ಲಿ ಒಬ್ಬರೊಬ್ಬರು ನಾವು ಶುದ್ಧದಲ್ಲಿ ಇದ್ದೇವೋ
ಇದೆಲ್ಲ ನಾವು 4 ಸ್ಟೆಪ್ ಬಂದು ನಾವು ಪರೀಕ್ಷೆ ಮಾಡಲೇಬೇಕು. ಪರೀಕ್ಷೆ ಮಾಡೋ ರಾಶಿ ಬಂದು ಒಂದು ಪ್ರಸಾದ ಅಥವಾ ಹಾಗೆ ಅಲ್ಲ, ಇದು ಕರ್ತನ ಭೋಜನ, ಕರ್ತನು ಕೊಟ್ಟ ನಿಯಮವಾಗಿದೆ. ಇದು ಭಯಭಕ್ತಿ, ಇದು ಆರಾಧನೆ ಆಗಿದೆ. ನಾವು ಪಾಲುಗಾರರಾಗದಿದ್ದರೆ ಅವರಿಗೆ ಮನ್ನಾಗಿ ಬರುತ್ತದೆ. ಅನಂತರ ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ಎರಡು ರೀತಿಯಲ್ಲಿ ಎಫೆಕ್ಟ್ ಆಗ್ತದೆ ನೋಡಿ, ಸರಿ ಅರ್ಥ ಮಾಡಿಕೊಳ್ಳಿದ್ರೆ. ಒಂದು ವೇಳೆ 4 ಸ್ಟೆಪ್ನಲ್ಲಿ ಯಾವ ರೋಗದ ಆಜ್ಞೆ ಮಾಡಲಿಲ್ಲೋ, ಫಸ್ಟ್ ಅವರಿಗೆ ರೋಗ ಬರುವ ಮೊದಲು ಅವರ ಆತ್ಮದ ಜೊತೆಗೆ ಬಲಹೀನರಾಗ್ತಾರೆ. ಅವರ ಆತ್ಮದ ಜೊತೆ ಒಂದು ಒಣಗಿದ ಅನುಭವ, ಆತ್ಮದಲ್ಲಿ ಅವರಿಗೆ ಒಂದು ಅಭಿವೃದ್ಧಿ ಆಗುವುದಿಲ್ಲ. ಆತ್ಮಿಕದಲ್ಲಿ ಕೆಲವರು ಸಾಯುತ್ತಾರೆ ಮತ್ತು ಕೆಲವರು ಆತ್ಮದಲ್ಲಿ ರೋಗಿಗಳಾಗಿ ಸಾಯ್ತಾರೆ. ಅಲ್ಲಿಯೂ ಪಶ್ಚಾತ್ತಾಪ ಆಗುವುದಿಲ್ಲವಾದರೆ ಕಡೆಗೆ ಶಾರೀರಿಕ ಬಲಹೀನತೆ ಬರ್ತದೆ, ಶಾರೀರಿಕ ರೋಗಗಳು ಬರ್ತವೆ. ಅಲ್ಲಿ ರೋಗಗಳು ಬರುವಾಗ ಅದು ಮೊದಲು ಚೆಕ್ ಮಾಡಬೇಕು. ಡಾಕ್ಟರ್ ಹೋಗಿ ಏನ್ ಮಾಡ್ತಾರೆ, ಡಾಕ್ಟರ್ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಏನು ಅವರು ಡಯಾಗ್ನೋಸ್ ಮಾಡ್ತಾರೆ, ಅದು ಮಾಡಲೇಬೇಕು, ಮಾಡಬಾರದು. ಅದು ಹಾಗೆ ನಾವು ದೇವರ ವಾಕ್ಯದಿಂದ ನಮ್ಮನ್ನು ಡಯಾಗ್ನೋಸ್ ಮಾಡಿ ಯಾಕೆ ರೋಗ ಬಂದಿದೆ, ಕಾರಣದಿಂದ ಬರ್ತದ. ಹಾಗಾದ್ರೆ ನಾನು ದೇವರಿಗೆ ಯೋಗದ ಘನ ಕೊಡಲಿಂದ ರೋಗ ಬಂದಿದೆ ನಾವು ಪರೀಕ್ಷೆ ಮಾಡಿ ಆ ಕ್ಷೇತ್ರದಲ್ಲಿ ಪಶ್ಚಾತ್ತಾಪಪಟ್ಟು, ದೇವ ನನ್ನ ಪಾಪ ಒಟ್ಟುಕೊಳ್ಳುತ್ತೇನೆ, ಈ ಪಾಪ ಬಿಟ್ಟು ಬಿಡ್ತೇನೆ, ನೀನು ನನಗೆ ಯೋಗವನ್ನು ಗುಣ ಮಾಡಿದ್ರೆ ಆ ರೋಗದಲ್ಲಿ ಗುಣ ಮಾಡುತ್ತಾನೆ. ಅದೇ ಕೆಲವರು ಮಾಡ್ತಾರೆ ಕಠಿಣರಾಗಿಕೊಂಡು ಈ ಆರಾಧನೆ ಪ್ರಾಮುಖ್ಯತೆ ಗೊತ್ತಿದ್ದ ಅನೇಕರು ಇದ್ದಾರೆ. ಈಗ ನೋಡಿ, ಈ ಕೊಟ್ಟ ವಾಕ್ಯ ನಾನು ರೆಕಾರ್ಡ್ ಮಾಡಿದ್ದೇನೆ, ಪದೇ ಪದೇ ಕೇಳಿದ್ವಿ. ಇವತ್ತು ನಿಮಗೆ ದೇವರ ಈ ಒಂದು ಟೆಕ್ನಾಲಜಿ ಕೊಟ್ಟು ಕೇಳುವುದಕ್ಕೆ ಪುಸ್ತಕ ಓದಿ ಕೇಳಿ. ಆರಾಧನೆ ವೆರಿ ಇಂಪಾರ್ಟೆಂಟ್ ಆಗಿದೆ ಪ್ರಿಯರೇ. ಅನೇಕರಿಗೆ ಆರಾಧನೆ ಗೊತ್ತಾಗಬೇಕಾದ ಸಾಂಗ್ಸ್ ಅಲ್ಲ, ಆದ್ರೆ ಈ ರೀತಿಯ ಸ್ಟೆಪ್ ಓದು ಮತ್ತು ಆರಾಧನೆ ಆಗಿದೆ. ಈ ರೀತಿ ಯಾರು ಆರಾಧನೆ ಮಾಡುವುದಿಲ್ಲೋ, ರೋಗದಲ್ಲಿ ಕಠಿಣರಾಗ್ತಾರೋ, ನಂತರ ದೇವರು ಮಾಡ್ತಾನೆ ಅವರಿಗೆ ಸಾವು ಬರ ಮಾಡ್ತಾನೆ. ದೇವರ ಅಪ್ಪನಿಲ್ಲದೆ ಯಾರು ಸಾಯಿಲ್ಲ, ದೇವರ ಅಪ್ಪನಿಲ್ಲದೆ ಯಾರು ಕುರಿತನೋ ಅಲ್ಲೊಂಬಿಕೆ ತೋರಿಸ್ತೇನೆ. ನಿಮಗೆ ಅರ್ಥವಾಗಲಿಕ್ಕೆ ಆರಾಧನೆ ಎಷ್ಟು ಇಂಪಾರ್ಟೆಂಟ್ ಎಂಬುದಾಗಿ ಅಪ್ಪನ ಅದಕ್ಕೆ ಅವರಿಗೆ ಬೇಗ ಸಾವು ಬರ್ತದೆ, ಅಕಾಲ ಮರಣ ಬರ್ತದೆ. ರೋಗದ ಕಾರಣ ಅಂದ್ರೆ ದೇವರವರನ್ನು ಪರಲೋಕದ ನರಕ ಹೋಗ್ಲಿಕ್ಕೆ ಬಿಡುದಿಲ್ಲ. ಅದು ಇಲ್ಲಿ ಅವರಿಗೆ ದೀರ್ಘಾಯುಷ್ಯ ಕಾಲಿದ್ದಾಗ ಅವರು ದೇವರನ್ನು ಯೋಗ್ಯರಾಗಿ ಆಜ್ಞೆ ಮಾಡಿ ನಿಮಿತ್ತವೇ ಅನೇಕರು ಸಾಯುತ್ತಾರೆ ಎಂದರೆ ಅದು ಅರ್ಥವಾಗಿದೆ. ನಂತರ ನೋಡಿ, ನಮ್ಮ ನಾವೇ ಅದು ಈ ಆರಾಧನೆ ಪುನಃ ಆರಾಧನೆಯಲ್ಲಿ ಇದು ಈಗ 5 ಸ್ಟೆಪ್, ಇನ್ನೊಂದು ಸ್ಟೆಪ್ ಉಂಟು. ಅದು ಈ 4 ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬಂದರೆ ನಮ್ಗೆ ಈ ವಿಷಯ ಬರದೆ ನಾವು ರೊಟ್ಟಿ ಬದಲಾಯಿಸಿದ್ರು ಕೂಡ ಅದು ನಮ್ಮ ಆತ್ಮಕ್ಕೆ ಇನ್ನೂ ಉತ್ತೇಜನವಾಗಿಕೊಂಡು ಇನ್ನೂ ಪ್ರಾರ್ಥನೆ ಮಾಡಬೇಕು. ವಾಕ್ಯದ ತಲಕ ಬಾಯಿಗಳಲ್ಲಿ ಬರುತ್ತೆ, ನಾವು ಆತ್ಮಿಕ ಅಭಿವೃದ್ಧಿ ಆಗುತ್ತೆ. ಅದು ಶರೀರದಲ್ಲಿ ಏನಾಗ್ತದೆ, ನಮ್ಮ ರೋಗಗಳು ಗುಣವಾಗ್ತವೆ, ಆರೋಗ್ಯವಂತರಾಗ್ತವೆ. ಯಾವ ಕಾಯಿಲಿದ್ದರೂ ನಮ್ಮನ್ನು ಬಿಟ್ಟು ಹೋಗ್ತೇವೆ, ಅದು ಜಯ ಹೊಂದುವುದಿಲ್ಲ. ಆಮೇಲೆ ಇಲ್ಲದ್ರೆ ನಾವು ಮದ್ದು ಮಾಡ್ತಾ ಹೋಗ್ತೇವೆ, ಮದ್ದಿಗೆ ಹೋಗ್ತೇವೆ, ಡಾಕ್ಟರ್ ಚೇಂಜ್ ಮಾಡ್ತಾರೆ, ರೋಗ ಗುಣವಾಗುವಾಗ ಸಾಯಿದ ರೋಗ ಮನುಷ್ಯನೇ ಕೈಗೊಳ್ಬೇಕಾದ್ರೆ ಅದು ಇದು ಮಾಡಿದರೆ ಸ್ವಲ್ಪ ದಿವಸ ನಾವು ಮೆಡಿಸಿನ್ ತೆಗೆದುಕೊಳ್ಳಬಹುದು, ಕೂಡಲೇ ಗುಣ ಮಾಡಿಕೊಂಡು ನಾವು ಶಾಶ್ವತ ಒಳ್ಳೆಯ ಆರೋಗ್ಯದಲ್ಲಿ ಇರ್ತೇವೆ. ಯಾಕೆ ಯೇಸು ಕ್ರಿಸ್ತನ ರೊಟ್ಟಿ ದಾಸ ನಾವು ಅರ್ಥಭರಿತವಾಗಿ ಆರಾಧನೆ ಪ್ರಾಮುಖ್ಯತೆ ನಾವು ಆರಾಧನೆ ಮಾಡ್ತಾ ಕೊಡುವಾಗ ಇದರಿಂದ ಆಶೀರ್ವಾದವಾಗುತ್ತದೆ. ಅನಂತರ ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಸಾಕು, ಅದೇ ದೇವರು ಕರುಣಾಳು ಆಗಿರ್ತಾರೆ. ಯಾರು ಯೇಸು ನಂಬಿಕೆ ಇಡುತ್ತಾರೋ, ನೀರಿನಲ್ಲಿ ದೃಷ್ಟಾಂತ ತಗೊಳ್ತಾರೋ, ಕರ್ತನ ಸಭೆಗೆ ಬಂದು ಈ ಆರಾಧನೆಯಲ್ಲಿ ಪಾಲುಗಾಗುತ್ತಾರೋ, ಒಂದು ಆಯೋಗಕ್ಕೆ ಪಾಲುಗಾಗುತ್ತಾರೋ ಸಹ ಅವರಿಗೆ ನರಕಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ. ಅದಕ್ಕೆ ಅವರಿಗೆ ರೋಗಗಳು ತರ್ತಾನೆ. ರೋಗದಲ್ಲಿ ಪಟ್ಟರೆ ಕೂಡಲೇ ಅವರಿಗೆ ಪರಲೋಕ ಟಿಕೆಟ್ ಬಿಟ್ಟು ಪರಲೋಕಕ್ಕೆ ಬಾಯಿಂದ ಕರೆದುಕೊಂಡು ಹೋಗ್ತಾನೆ. ಆದರೆ ಯಾರು ದೀರ್ಘಾಯುಷ್ಯ ಬೇಕು ಅವರು ಯೋಗನೆ ಪಾಲುವಾಗುತ್ತದೆ. ಅವ್ರಿಗೆ ಹೇಳ್ತಾನೆ ಅವ್ರ ರೋಗಗಳು ಬಂದು ಗುಣ ಮಾಡ್ತಾರೆ, ಇನ್ನೂ ಅನೇಕ ವರ್ಷ ಆಯುಷ್ಯ ಕೊಟ್ಟು ಅವರು ಈ ಲೋಕದಲ್ಲಿ ದೇವರ ಚಿತ್ತ, ದೇವರ ಉದ್ದೇಶ ಪರಿಪೂರ್ಣ ಮಾಡಲಿಕ್ಕೆ ದೇವರು ಆಶೀರ್ವಾದ ಮಾಡುತ್ತಾನೆ. ಹಾಗಾದ್ರೆ ಆರಾಧನೆ ಎಂಬುದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಸಾವು ಬರ್ತವೆ ನಾವು ನೋಡೋದ್ರೆ, ಯಾಜಕಕಾಂಡ ಪುಸ್ತಕದಲ್ಲಿ 10ನೇ ಅಧ್ಯಾಯದಲ್ಲಿ ದೃಷ್ಟಾಂತ ನೋಡುವ ಅದರೊಟ್ಟಿಗೆ ಯಾಜಕಕಾಂಡ ಪುಸ್ತಕದಲ್ಲಿ ಆರಾಧನೆ ಬಗ್ಗೆ ಬರೆದಿದ್ದಾರೆ. ಅದು ಅರ್ಥವಾಗಿ ಕಷ್ಟ, ಅದು ನಿಮಗೆ ಅರ್ಥವಾದ ಒಂದು ಪಾಯಿಂಟ್ ಏರಿ ನಿಮಿಷ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಜಕನ ಪುಸ್ತಕ 10ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ ಓದಿದ್ದಾರೆ, 1ರಿಂದ 5ನೇ ವಾಕ್ಯ ಓದಿ. ಯಾಜಕಕಾಂಡ ಲೆವಿಟಿಕಸ್ 10:1-5. ಆರೋನನ ಮಕ್ಕಳಲ್ಲಿ ನಾದಾಬ್, ಅಬೀಹು ಎಂಬಿಬ್ಬರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನನ್ನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು. ನೋಡಿ
ಪ್ರಿಯರೇ, ಆರಾಧನೆ ಯೋಗ್ಯರಾಗಿ ಅವ್ರು ಮಾಡಲಿಲ್ಲ. ಅವರು ದೇವರ ಅಪ್ಪನ ಕೊಡದ ಬೆಂಕಿ ಧೂಪದಗಳು ಆರಾಧನೆ ಮಾಡಬಹುದು. ದೇವರ ಚಿತ್ತವಿಲ್ಲದ ಆರಾಧನೆ ಮಾಡಿ ಪ್ರಿಯರೇ, ಆರಾಧನೆಯಲ್ಲಿ ನಾವು ಈ 4 ಸ್ಟೆಪ್ ಪ್ರಕಾರ ಹೋಗ್ತಾರೆ ಮಾತ್ರವೇ 5 ಸ್ಟೆಪ್ ಆರಾಧನೆ ಮೆಚ್ಚುವ. ದೇವರಿಗೆ ಯಾಕೆ ಮೆಚ್ಚಲಿಲ್ಲ? ಅವ್ರು ಏನ್ ಮಾಡಿದ್ರು? ದೇವರು ನೇಮಿಸಿದ ಬೆಂಕಿಯನ್ನು ಇಟ್ಟುಕೊಂಡು ಅದನ್ನು ಧೂಪದಲ್ಲಿ ಹಾಕಿ ಅದರ ಸಂಪ್ರದಾಯ ಯವನಸ್ಥದ ಬೆಂಕಿ ಅವರು ನಾಶ ಮಾಡಿತು. ಯಾರು ಯೋಗ್ಯ ಆರಾಧನೆ ಮಾಡಲ್ಲ, ದೇವರ ನಾಯಕ ಅವ್ರಿಗೆ ಬಂದು ರೋಗದ ಮುಖಾಂತರ ಫಸ್ಟ್ ಬಲನಿದೆ, ರೋಗ ಪಚ್ಚ ಪಡೆದರೆ ಅವ್ರಿಗೆ ಸಾವು ಗ್ಯಾರಂಟಿ ಆಗಿದೆ. ಅದಕ್ಕೆ ನಮಗೆ ಸಾವು ಬೇಡ, ಆರೋಗ್ಯ ಬೇಕು. ಯೋಗ್ಯನಾಗಿ ಆರಾಧನೆ ಮಾಡಿ ಅತಿ ಅಗತ್ಯವಾಗಿದೆ. ಅನಂತ ಅವ್ರು ಯವನ ಸನ್ನಿಧಿ. ಯಾಕೆ ಕೆಲವು ಸಾಯ್ತಾರೆ? ಅಕ್ಕಲಮನ ಆಗ್ತವೆ, ಅದೇ ಬೇಗನೆ ದುರ್ಬ. ಯಾಕೆ? ಯಾರು ತಪ್ಪು? ಸಭೆ ತಪ್ಪ? ಸಭಾ ಪಾಲಕರ ತಪ್ಪ? ಯಾರು ತಪ್ಪು? ತಪ್ಪು ದೇವರು ಯಾರು ಎಂಬುದಾಗಿ ಅವರು ಘನಪಡಿಸಿದ ಆರಾಧನೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಆರಾಧನೆಯಲ್ಲಿ ದೇವರು ಯೋಗ್ಯ ರೀತಿಯ ಆರಾಧನೆ ಮಾಡಲಿಲ್ಲ. ಅವರು ಅದಕ್ಕೆ ಆರಾಧನೆ ಮಾಡುವಾಗ ದೇವರು ಯೋಗ್ಯ ರೀತಿ ಆರಾಧನೆ ಮಾಡಿದರೆ ನಮಗೆ ನಾಲ್ಕು ಬರುದಿಲ್ಲ, ನಮಗೆ ಸಾವು ಬರುದಿಲ್ಲ. ಯಾವ ಮರಕ ರೋಗ ನಮಗೆ ಬಂದರೂ ನಮ್ಮ ಮೇಲೆ ಜಯ ಹೊಂದಿಲ್ಲ, ಮರ ರೋಗ ಬರಲಿಕ್ಕೂ ಬರುದಿಲ್ಲ. ದೇವರು ಆರೋಗ್ಯ ಕೊಡುವನಾಗಿದ್ದಾನೆ. ಯಾಕೆ? ನಾವು ದೇವರು ಯೋಗ್ಯರಾಗಿ ಆರಾಧನೆ ಮಾಡ್ತಾ ಯೋಗ ಪಾಪ ಆರೋಗ್ಯ ವಾಗ್ದಂತಿದ್ದೇನೆ. ನಿನ್ನ ನಾವು ಮಾತನ್ನು ಸದಾ ಲಾಲಿಸಿ ಆದರ್ಶ ಮಾಡುವುದಾದರೆ ನನ್ನ ಐಕ್ಯತೆಯನ್ನು ಉಂಟು ಮಾಡಿ ವೇದನೆಗಳಲ್ಲಿ ಒಂದೂ ನಿಮ್ಮ ಬಲಪಡಿಸಿ ನಾನೇ ಆರೋಗ್ಯದಾಯಕನು ಆ ಹೆಸರು ಆರಾಧನೆ ಮಾಡಿದ್ದೇವೆ ಯೋಗವಾಗಿ. ಆಗ ದೇವರು ರೋಗ ನಮ್ಮನ್ನು ಮುಟ್ಟಿ ಬಿಡ್ತಾರ? ಇಲ್ಲ. ಅದೇ ಅಯೋಗ್ಯವಾಗಿ ಪಾಲ್ಗೊಳ್ಳಾದರೆ ರೋಗಗಳು ಬರುತ್ತವೆ, ಸಾಯುತ್ತಾರೆ. ಅನಂತರ ಓದಿ. ನೋಡಿ, ಈಗ ನಾವು ಯಾಕೆ ಆಗುವಾಗ ಇದೇ ದೃಷ್ಟಾಂತ. ಯಾಕೆ ನಂತರ ನೋಡಿ. ಆ ಮಾತು ಏನೆಂದರೆ, ನಾನು ಪರಿಶುದ್ಧನೆಂಬುದನ್ನು ನನ್ನ ಬಳಿಯಲ್ಲಿರುವವರ ಮೂಲಕವಾಗಿಯೇ ತೋರ್ಪಡಿಸಿದೆ. ಸರಿ ಅಂತ ಮಾಡ್ಕೊಳ್ಳಿ. ಯಾಕೆ ಹಾಗೆ ಇತ್ತು ಆ ಸಭೆಯಲ್ಲಿ? ಯಾಕೆ ಸತ್ತರು? ದೇವರು ನಾನು ಪರಿಶುದ್ಧನು. ಯಾಕೆ ಸಭೆಯಲ್ಲಿ ಕೆಲವು ರೋಗಗಳು ಬರ್ತವೆ? ಯಾಕೆ ಕೆಲವು ಅಕಾಲವಾಗಿ ಸಾಗಿದ ಕಾರಣ ದೇವರು ಪರಿಶುದ್ಧನು. ನಾವು ಅದರ ಸನ್ನಿಧಾನಕ್ಕೆ ಅವರ ಸಭೆಗೆ ಬಂದು ರೊಟ್ಟಿ ಬದಲು ಪಾಲ್ಗೊಳ್ಳುವ ಆರಾಧನೆಯ ಪ್ರಾಮುಖ್ಯತೆ ತಿಳಿದುಕೊಂಡು ನಾವು ಆರಾಧನೆ ಮಾಡುತ್ತಾರೆ 100% ನಾವು ಆಶೀರ್ವದಿಸುತ್ತೇವೆ, ಬಿಡುತ್ತೇವೆ, ಆರಿರುತ್ತೇವೆ. ಎಂತ ರೋಗಗಳಿದ್ದು ಎಂತ ಮೇಲೆ ರಿಪೋರ್ಟ್ ಭಯಪಡೋದೇ ಗುಣ ಮಾಡುತ್ತಾನೆ. ಆದರೆ ದೇವರು ಯಾರೆಂಬುದಾಗಿ ಯೋಗಕ್ಕೆ ಆರಾಧನೆ ಮಾಡಲು ಅದೇ ದೇವರು ತೋರಿಸಿಕೊಟ್ಟನು ಬೇರೆಯವರಿಗೆ, ನಾನು ಪರಿಶುದ್ಧನು ಎಂಬುದಾಗಿ. ಅನಂತರ ದೇವರು ತೋರಿಸಿಕೊಟ್ಟನು ನಾನು ಪರಿಶುದ್ಧರೇ. ಕಣ್ಣಿಗೆ ಕಾಣುವುದಿಲ್ಲ, ನಿಮಗೆ ದೇವರು ಕಾಣುತ್ತಾನ? ಕಣ್ಣ ದೇವರು ಹೇಗೆ ಆರಾಧನೆ ಮಾಡಾಗ್ತದ ನೋಡಿದ್ರೆ ಆರಾಧನೆಯಲ್ಲಿ ಶಿಸ್ತು ನೆನಪಿಗೆ, ಆರಾಧನೆ ಕ್ರಮ ಎಲ್ಲ ಆದಿತ್ಯರ ನಾವು ಆರಾಧನೆ ಕ್ರಮ ಹೇಳುವುದಕ್ಕೆ ಏನು ವಾಕ್ಯ ಕೇಳಿದ್ರೆ ಸರಿಯಾಗಿ ಕೇಳಿ ನಡೆಸಿಟ್ಟು ಎಲ್ಲ ಆದಿತ್ಯರ ಈ ಕ್ರಮ ಎಲ್ಲಿ ಬದಲಾಗ್ತದ? ಅದು ಏನು ಇವತ್ತು ಕೇಳಿದ್ರು ದೇವ್ರ ಸ್ತೋತ್ರ ಟೆಕ್ನಿಕ್ ರೆಕಾರ್ಡ್ ಮಾಡಿದೆ, ಪುನಃ ಕೇಳಿ ಆರಾಧನೆಯಲ್ಲಿ ಕ್ರಮ ಉಂಟು, ಆದ್ರೆ ಶಿಸ್ತು ಉಂಟು. ಈ ರೀತಿ ಇವರು ಆರಾಧನೆ ಮಾಡುವುದಾದರೆ 100% ನಮ್ಮ ದೀರ್ಘಾಯುಷ್ಯ ಉಂಟು, ಆರೋಗ್ಯ ಉಂಟು. ನಾವು ಯಾವ ಬಗ್ಗೆ ಚಿಂತೆ ಮಾಡಬೇಕಿಲ್ಲ. ಯಾಕೆ ದೇವರು ಪರಿಶುದ್ಧನಾಗಿದ್ದಾನೆ. ಆದರೆ ನಾವು ಅಯೋಗ್ಯನಾಗಿ ಆರಾಧನೆ ಮಾಡಿದ್ರೆ ಮಾತ್ರವೇ ಈ ಯಾಕೆ ದೇವರು ತೋರಿಸಿ ನಾವು ಪರಿಶುದ್ಧ ನಿಮ್ಮಲ್ಲಿ ತೋರಿಸಿಕೊಟ್ಟನು. ಅನಂತರ ಅದಕ್ಕೆ ಅವರು ಮೌನವಾಗಿದ್ದೇನೆ. ಇಮಿಡಿಯೇಟ್ ಆಗಿ ಬಂದು ಇಮಿಡಿಯೇಟ್ ಅವರ ಎದುರಲ್ಲಿ ಅವರು ಸತ್ತು ಹೋದ್ರು ಎಂಬುದಾಗಿ ಇದ್ದೇವೆ. ಅನಂತರ ಮೋಶೆ ಆರೋನನ ಚಿಕ್ಕಪ್ಪನಾದ ಉಜ್ಜೀಯನ ಮಕ್ಕಳಾದ ಮೀಶಾಯೇಲನನ್ನು ಎಲ್ಕಾಲನನ್ನು ಕರೆಸಿ, ನೀವು ಸಮೀಪಕ್ಕೆ ಬಂದು ನಿಮ್ಮ ಅಣ್ಣಂದಿರ ಶವಗಳನ್ನು ದೇವ ಮಂದಿರದ ಎದುರಿನಿಂದ ಪಾಳೆಯದ ಹೊರಗೆ ಮುಟ್ಟುಕೊಂಡು ಹೋಗಬೇಕು ಅಂದರು. ಮೋಶೆ ಅಪ್ಪಣೆಯ ಮೇರೆಗೆ ಅವರು ಸಮೀಪಕ್ಕೆ ಬಂದು ಸತ್ತವರು ಕೊಟ್ಟುಕೊಂಡಿದ್ದ ನಿರುವಂಗಿಗಳನ್ನು ತೆಗೆದು ಬಿಡದೆ ಅವರ ಶವಗಳನ್ನು ಎತ್ತಿ ಪಾಳೆಯದ ಹೊರಗೆ ಮುಟ್ಟುಕೊಂಡು ನೋಡಿ ಅವರು ಅದನ್ನು ಕ್ಲೀನ್ ಮಾಡಿದ್ರು. ಅದಕ್ಕೆ ಈ ಇಡೀ ಯಾಜಕನ ಪುಸ್ತಕದಲ್ಲಿ ಆರಾಧನೆ ಬಗ್ಗೆ ಬರೆಯಲ್ಪಟ್ಟಿದೆ. ಅದಕ್ಕೆ ಅರ್ಥ ಮಾಡಿ ಕಷ್ಟ. ಅದೇ ಕೆಲವೊಂದು ಈಗ ನೋಡಿದ್ರೆ ಆರಾಧನೆ ಹೇಗೆ ಮಾಡಬೇಕು ಯಾಜಕ ಅತಿ ಸ್ಪಷ್ಟ ಬರೆಯಲ್ಪಟ್ಟಿದೆ. ಅದು ಹೊಸ ಬಳಿ ಕೆಲಸ ಉಂಟು. ಅದಕ್ಕೆ ನಾನು ಬ್ಯಾಲೆನ್ಸ್ ಅದೇ ಆರಾಧನೆಯಲ್ಲಿ ಈ ಕ್ರಮವಾಗಿ ಹೋಗುವುದು. ಈಗ 6ನೇ ಸ್ಟೆಪ್ ಇನ್ನೂ ಇಂಪಾರ್ಟೆಂಟ್ ಆಗಿದೆ. ಅದು ಆಗಿದೆ ದೇವರಿಗೆ ಸಲ್ಲುವಂಥ ದಶಮಾಂಶ, ಕಾಣಿಕೆ, ಪರೋಪಕಾರ, ದಾನ ಧರ್ಮ, ಕಟ್ಟಡ ಕಾಣಿಕೆ ಇದೆಲ್ಲ ಸಲ್ಲಿಸುವುದು ಆರಾಧನೆಯ ಭಾಗವಾಗಿದೆ. 6ನೇ ಭಾಗ ಯಾವುದು? ದೇವರು ಸಲ್ಲುವಂಥ ದಶಮಾಂಶ, ಕಾಣಿಕೆ, ಮನೆಯಿಂದ ನಾವು ದೇವರಿಗೆ ಪ್ರಾಮಿಸ್ಗಳನ್ನೆಲ್ಲ ಕೊಡುವುದು ಆರಾಧನೆಯ 6ನೇ ಭಾಗವಾಗಿದೆ. ನಾನು ನೋಡುವ ಧರ್ಮೋಪದೇಶಗಳ ಪುಸ್ತಕ 26ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ಡಿಟೋನಮಿ 26:10.
ಧರ್ಮೋತ್ತರ ಪುಸ್ತಕ 26ನೇ ಅಧ್ಯಾಯ 10ನೇ ವಾಕ್ಯ. ಆದದರಿಂದ ಯೆಹೋವನೇ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕು ಎಂದು ಹೇಳಿ ಆ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿಟ್ಟು ಆತನನ್ನು ಆರಾಧಿಸಬೇಕು. ನೋಡಿ, ಆರಾಧನೆ ಆಜ್ಞೆ ಮಗನು ಆ ದೇವರ ಸಭೆ ಬರುವಾಗ ಪ್ರಥಮ ಫಲ ಯಾವುದು? ದೇವರ ಹೆಸರು ದಶಮಾಂಶ ಕಾಣಿಕೆಗಳು ತೆಗೆದುಕೊಂಡು ದೇವರ ಸನ್ನಿಧಿಗೆ ಬಂದು ಅದನ್ನ ಆರಾಧಿಸುವುದು ಆರಾಧನೆ ಒಂದು ಭಾಗವಾಗಿದೆ. ಈಗ ಯಾರು ಆರಾಧನೆ ಮಾಡ್ತಾರೆ? ಅವರಿಗೆ ಆರ್ಥಿಕ ಸಮೃದ್ಧಿ, ಸಾಲದವರಿಗೆ ಉಂಟೇ ಉಂಟು, ಇಲ್ಲದೆ ಅವರಿಗೆ ಬಿಡುಗಡೆ ಆಶೆ ಬರುವುದಿಲ್ಲ. ಪ್ರೇರೆ ಅದಕ್ಕೆ ಇದಕ್ಕೆಲ್ಲ ವಾಕ್ಯಗಳು ನೋಡುತ್ತೇವೆ. ನಾಣುಕ್ಯ ಪುಸ್ತಕ 3ನೇ ಅಧ್ಯಾಯ 9-10ನೇ ವಾಕ್ಯ. ಅದಕ್ಕೆ ಸಪೋರ್ಟ್ ಆಗಿ ಕೆಲವರು ತುಂಬಾ ರೀತಿಯಲ್ಲಿ ಕನ್ಫ್ಯೂಸ್ ಆಗ್ತದೆ, ಅದಕ್ಕೆ ಅರ್ಥ ಮಾಡಿ ನಾನು ಹೇಳ್ತೇನೆ. ನಾಣುಕ್ಯ ಪುಸ್ತಕ 3ರಲ್ಲಿ 9-10ನೇ ವಾಕ್ಯ. ಇನ್ನು ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿತು. ಬರ್ತಾನೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ದೇವರನ್ನು ಸನ್ಮಾನಿಸು ಅಂದ್ರೆ ಆರಾಧಿಸು. ಇದು ಮಾಡಲೇಬೇಕು. ದೇವರಿಗೆ ದಶಮಾಂಶ ಕಾಣಿಕೆ ಕದ್ದಿಡದೆ ಅದು ದೇವರ ಸನ್ಮಾನಿಸ ಹಾಗೆ ಮಾಡಿದರೆ ಅವರಿಗೆ ಆಶೀರ್ವಾದ ಉಂಟೇ ಉಂಟು. ಪ್ರೇರೆ ಇನ್ನೊಂದು ಹೊಸ ನಾವು ವಾಕ್ಯ ನೋಡೋಣ ಪ್ರೇರೆ. ಫಿಲಿಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಫಿಲಿಪಿಯನ್ಸ್ 4:18. ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕುವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ಸುವಾಸನೆ, ಇಷ್ಟ ಯಜ್ಞವೇ. 19ನೇ ವಾಕ್ಯ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಇನ್ನೊಂದು ಜ್ಞಾಪಕ ಮಾಡುತ್ತೇನೆ, ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕುತ್ತೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆ, ಇಷ್ಟ ಯಜ್ಞವೇ. ಆರಾಧನೆ ಆಗಿದೆ. ದೇವರ ಸೇವೆಗೆ ಕೊಟ್ಟ ದಶಮಾಂಶ ಕಾಣಿಕೆ ಅದು ದೇವರ ಮುಂದೆ ಅದು ಆರಾಧನೆ ಆಗಿದೆ. ಆಗ ದೇವರು ನನ್ನ ದೇವರು ಕ್ರಿಸ್ತ ಅದೆಲ್ಲ ಬದಲು ನೀಗಿಸ್ತಾನೆ. ಈ ರೀತಿ ಆರಾಧನೆ ಮಾಡಿದ್ರೆ ಆಶೀರ್ವಾದ, ಸಾಲದ ಬಿಡುಗಡೆ ಬರುವುದಿಲ್ಲ, ಸಂಬಳ ಜಾಸ್ತಿ ಆಗುದಿಲ್ಲ, ಬಿಸಿನೆಸ್ ಇನ್ಕ್ರೀಸ್ ಆಗುದಿಲ್ಲ, ಸಾಲದ ಬಿಡುಗಡೆ ಆಗುವುದೇ ಇಲ್ಲ. ಆರಾಧನೆ ಯೋಗ್ಯತೆ ಮಾಡಲೇಬೇಕು. ಇನ್ನು 2 ವಾಕ್ಯ ನೋಡೋದ್ರೆ ಇಬ್ರಿಯವರಿಗೆ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 1-8 ವಾಕ್ಯ. ಇಬ್ರು 7:1-8. ಈ ಮೆಲ್ಕಿಜೆದೇಕನು ಸಾಲೇಮಿನ ಅರಸನು, ಪರಾತ್ಪರನಾದ ದೇವರ ಯಾಜಕನು ಆಗಿದ್ದನು. ರಾಜರನ್ನು ಹೊಡೆದು ಹಿಂತಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ, ಅಂದರೆ ಸಮಾಧಾನದ ರಾಜ. ಅವನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ, ಜನ್ಮದ ಆರಂಭವೂ ಆಯುಷ್ಯವೂ ಅಂತ್ಯವೂ ಇಲ್ಲ. ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಅವನು ನಿರಂತರವಾಗಿ ಯಾಜಕನಾಗಿರುವನು. ಈ ಮನುಷ್ಯನು ಎಷ್ಟು ದೊಡ್ಡವನೆಂದು ಆಲೋಚಿಸಿ. ನಮ್ಮ ಮೂಲ ಪಿತೃವಾದ ಅಬ್ರಹಾಮನು ತಾನು ತೆಗೆದುಕೊಂಡು ಬಂದ ಶ್ರೇಷ್ಠ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನಲ್ಲ. ಲೇವಿಯ ಕುಲದವರಲ್ಲಿ ಯಾಜಕೋದ್ಯೋಗವನ್ನು ಹೊಂದುವವರು ಜನರಿಂದ, ಅಂದರೆ ಅಬ್ರಹಾಮನ ವಂಶಸ್ಥರು, ತಮ್ಮ ಸಹೋದರರಿಂದಲೇ ದಶಮ ಭಾಗಗಳನ್ನು ತೆಗೆದುಕೊಳ್ಳುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಅಪ್ಪಣೆ ಉಂಟು. ನೋಡಿ, ದೇವರ ಧರ್ಮ ಅಪ್ಪಣೆ ಕೊಡಲ್ಪಟ್ಟಿದೆ. ಸಭೆಯ ಸಭಾಪಾಲಕನಿಗೆ ಜನರಿಂದ ದಶಮ ಭಾಗಕ್ಕೆ ಅಧಿಕಾರ ಕೊಡಲ್ಪಟ್ಟಿದೆ. ಬೇರೆ ಯಾರಿಗೆಲ್ಲ. ಸಭೆಯ ದಶಮ ಭಾಗ ಯಾರಿಗೆ ಸಿಗಬೇಕು? ದೇವರ ಸಭಾಪಾಲಕರಿಗೆ ತೆಗೆದುಕೊಳ್ಳುವುದಕ್ಕೆ ಅಧಿಕಾರ ಅಪ್ಪಣೆ ಕೊಟ್ಟಿದ್ದೇವೆ ಎಂದು ನೋಡ್ತೇವೆ. ಆರಾಧನೆ ಒಂದು ಭಾಗವಾಗಿದೆ. ಅದು ಅನಂತರ ಆದರೆ ಅವರ ವಂಶಾವಳಿಯಲ್ಲಿ ಸೇರದೆ ಇರುವ ಮೆಲ್ಕಿಜೆದೇಕನು ಅಬ್ರಹಾಮನಿಂದಲೇ ದಶಮ ಭಾಗಗಳನ್ನು ತಗೊಂಡದಲ್ಲದೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದವನಾದ ಅವನಿಗೆ ಆಶೀರ್ವಾದ ಕೊಟ್ಟನು. ನೋಡಿ, ಅಬ್ರಹಾಮನ ಏನ್ ಮೆಲ್ಕಿಸೆದೇಕನಿಗೆ ತನ್ನ ದಶಮ ಭಾಗವನ್ನು ದೇವರನ್ನ ಆರಾಧನೆ ಮಾಡಿದ ವಿಧಾನಗಳು ಅಲ್ಲಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ನಮ್ಗೆ ಅಬ್ರಹಾಮನ ಆಶೀರ್ವಾದ ಬೇಕಾ? ಅಬ್ರಹಾಮನಾಗೆ ದೇವರ ದಶಮಾಂಶವನ್ನು ಕಾಣಿಕೆಯನ್ನು ದೇವರು ಸನ್ಮಾನಿಸಿದರೆ ಅಬ್ರಹಾಮನ ಆಶೀರ್ವಾದ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಂತರ ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವದಿಸುವವನು ದೊಡ್ಡವನು ಎಂಬುದು ವಿವಾದವಲ್ಲದ ಮಾತಷ್ಟೇ. ಇದಲ್ಲದೆ ಲೇವಿಯರ ಕ್ರಮವನ್ನು ನೋಡಿದರೆ ಸಾಯತಕ್ಕ ಮನುಷ್ಯನು ದಶಮ ಭಾಗಗಳನ್ನು ಕಪ್ಪಳುತ್ತಾರೆ. ಆದರೆ ಮೆಲ್ಕಿಜೆದೇಕನ ಕ್ರಮವನ್ನು ನೋಡಿದರೆ ಜೀವಿಸುತ್ತಿದ್ದಾನೆಂದು ಸಾಕ್ಷಿ ಹೊಂದಿರುವವರು ಕಪ್ಪಳುತ್ತಾರೆ. ಇದರ್ಥಂದ್ರೆ ಅಲ್ಲಿ ಅಬ್ರಹಾಮನ ಮೆಲ್ಕಿಸೆದೇಕ ಕೊಟ್ಟನು, ಆದರೆ ಯೇಸು ಕ್ರಿಸ್ತನು ಅದು ಪರಲೋಕದಲ್ಲಿ ಸ್ವೀಕರಿಸ್ತಾನೆ.
ಯೇಸು ಕ್ರಿಸ್ತನ ಸದಾ ಕಾಲ ಜೀವಿಸಿ ನಾವು ಜೀವಿತು ದೇವರು ತನ್ನ ಬಾಪ ಮಾಲಕರಿಗೆ ಅಪ್ಪನ ಕೊಟ್ಟಿದ್ದಾನೆ, ಧನ್ಯವಾದ ದಾಸನ ಸರಿಕೊಳ್ಳದೆ ಅದು ಅವ್ರಿಗೆ ಕೊಡುವಾಗ ಯೇಸು ಕ್ರಿಸ್ತನ ಸ್ವೀಕಾರ ಮಾಡ್ತಾರೆ. ಅದು ಯೇಸು ಕ್ರಿಸ್ತನು ಅವರ ಆಶೀರ್ವಾದ. ಇದು 6ನೇ ಭಾಗವಾಗಿ ಇದು ಈ ರೀತಿ ಆಜ್ಞೆ ಮಾಡುವುದಾದರೆ ಅವರ ಪ್ರಾಕೃತ ಬರ್ತದೆ, ದೇವರು ಅವರಿಗೆ ಆಶೀರ್ವಾದ ಕೊಡುತ್ತಾನೆ. ಇದಿಲ್ಲದೆ ಬರೀ ಸ್ತುತಿ ಸ್ತೋತ್ರ ಮಾಡಿಕೊಂಡು 2ನೇ ಭಾಗ ವೆರಿ ಇಂಪಾರ್ಟೆಂಟ್, 6 ಭಾಗಗಳು ಇರ್ತವೆ. ಇನ್ನು ಉಳಿದ ಸಂಗತಿಗಳು ಬರೋ ಕಂಟಿನ್ಯೂಸ್ ಮಾಡ್ತಾರೆ. ಇನ್ನು 13 ಸಂಗತಿಗಳು ನೀವು 2 ಭಾಗ ಸರಿ ಅರ್ಥ ಮಾಡಿಕೊಂಡು ಈ ರೀತಿ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ನಾವು ಪ್ರಾರ್ಥನೆಗಳಾಗ್ತೇವೆ. ದೇವರು ನಮಗೆ ಸ್ತೋತ್ರವಾಗಲಿ. ಉಳಿದನ್ನು ನೆಕ್ಸ್ಟ್ ಶುಕ್ರವಾರ ಕಂಟಿನ್ಯೂ ಮಾಡ್ತೇನೆ.